ನಮ್ಮ ಹುಡುಗ ಕಲ್ಲಂಗಡಿ ತಿನ್ನಕ್ಕೆ ಎತ್ಕೊಂಡವನೋ ಮಾರಕ್ಕೆ ಎತ್ಕೊಂಡೋ ಅಂತ ನನಗೆ ಡೌಟ್ ಬಂತು. ಇವತ್ತು ಬೆಳಗ್ಗೆನೆ ಮಟನ್ ತರೋಣ ಅಂತ ಹೋದೆ. ಮಟನ್ ತಗೊಂಡು ಮನೆ ಹತ್ರ ಬರ್ತಿದ್ರೆ ನಮ್ಮ ಅಮ್ಮ ಚಕ್ಲಿ ಒತ್ತಿದ್ರು. ನಾನು ಬೇಗ ಬಂದಿದ್ದ ತಪ್ಕ ನನ್ನೂ ಒತ್ತು ಅಂತ ಕುಣಿಸಿದ್ರು. ಚಕ್ಲಿ ಎಲ್ಲ ಒತ್ತಿದ್ದಾದ್ಮೇಲೆ ನಮ್ಮ ಹುಡುಗರು ಬಂದರು. ಅವ್ರ ಜೊತೆ ಜ್ಯೂಸ್ ಕುಡಿಬೇಕು ಅಂದ್ರೆ ಜ್ಯೂಸ್ ಕುಡಿಯೋಕೆ ಹೋದ್ರಿ. ಹಂಗೆ ಬರ್ತಿರ್ಬೇಕಾದ್ರೆ ಕಲ್ಲಂಗಡಿ ಬೇಕು ಅಂತ ಹಂಗೆ ಕಲ್ಲಂಗಡಿ ಸಹ ತಗೊಂಬಂದ್ರಿ. ಎಲ್ಲರೂ ಒಂದೊಂದು ಪೀಸ್ ಎತ್ಕೊಂಡ್ರೆ ನಮ್ಮ ಹುಡುಗ ಮಾತ್ರ ಎಲ್ಲ ಮಾರೋ ಥರ ಎತ್ಕೊಂಡವನು. 10 ರೂಪಾಯಿಗೊಂದು 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 10 ರೂಪಾಯಿಗೊಂದು. ಇವನ್ಗಾದ್ರೆ ಕಲ್ಲಂಗಡಿಗೆ ಫುಲ್ ಖಾರದ ಪುಡಿ ಹತ್ತಿ ಬಾಯಲ್ಲಿ ಹಾಕ್ಬಿಟ್ಟವ್ರೆ. ನಾನೇ ತಿಂತೀನಿ. ಅವನಿಗೆ ಖಾರ ಜಾಸ್ತಿ ತಿನ್ಸಿದ್ರೆ ಅಂತ ಆಗೋಗಿರೋ ಕಲ್ಲಂಗಡಿಯಲ್ಲಿ ಇರೋದು ಒಂಚೂರು ಕಟ್ ಮಾಡ್ಕೊಂಡು ತಿಂತಾವನೆ. ಅದಾದಮೇಲೆ ಜ್ಯೂಸ್ ತರಿಸಿ ಎಲ್ಲರೂ ಜ್ಯೂಸ್ ಕುಡಿದ್ರಿ. ಮತ್ತು ಅಲ್ಲಿಂದ ಒನಕೆ ಕರಗ ಇತ್ತು ಅಂತ ಕರಗ ನೋಡೋಕೆ ಬಂದ್ರಿ. ಕೆಳಗಡೆ ಕಾಣಿಸಲ್ಲ ಅಂತ ಆಗೋಗೋ ಕಷ್ಟಪಟ್ಟು ಮೇಲೆ ಹತ್ತಿದ್ರಿ. ಮೇಲೆ ಹತ್ತಿದ್ರೆ ಫುಲ್ಲು ವ್ಯೂ ಇತ್ತು. ಮತ್ತು ಅಲ್ಲಿಂದನೇ RCB ಮ್ಯಾಚ್ ಇತ್ತು ಅಂತ ಮ್ಯಾಚ್ ನೋಡ್ತಿದ್ರಿ. ಕೊನೆಗೂ ಮ್ಯಾಚ್ ಗೆತ್ತು. ಹಾಗೆ ಕರಗನೂ ಶುರು ಆಯಿತು. ಕರಗ ನೋಡಿದಾದ್ಮೇಲೆ ಅಲ್ಲಿಂದ ಮನೆಗೆ ಹೋದ್ರಿ. ಇಷ್ಟೇ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಟೇಕ್ ಕೇರ್. ಬೈ ಬಾಯ್.